ಸೊ ಬೈಬಲೇ ದೇವರ ವಾಕ್ಯ, ಬೈಬಲೇ ಸೃಷ್ಟಿಕರ್ತನಾದ ದೇವರ ಮಾತುಗಳು ಎಂಬುದು ನಾವು ಹೇಗೆ ತಿಳ್ಕೊಳ್ಳೋದು, ಹೇಗೆ ರುಜುವಾಗುವುದು ಎಂಬುದು ಈ ಸಂದೇಶದ ತಾತ್ಪರ್ಯ. ಸತ್ಯವೇದದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕಂಡುಬರುವುದೆಂದರೆ ಪ್ರವಾದನೆಗಳು, ಅಂದರೆ ಮುಂದಾಗುವ ಸಂಗತಿಗಳು ಅದು ಮೊದಲೇ ತಿಳಿಸಲ್ಪಟ್ಟಿರ್ತದೆ, ಅದು ಮೊದಲೇ ಬರೆಯಲ್ಪಟ್ಟಿರ್ತದೆ, ಆ ನಂತರ ಅದು ನೆರವೇರುತ್ತದೆ. ಈ ಸತ್ಯವೇದ ಎನ್ನುವಂಥದ್ದು ಯಾರು ಒಬ್ಬರೇ ಬರೆದ ಪುಸ್ತಕ ಅಲ್ಲ, ಇದು ಕಲೆಕ್ಷನ್ ಆಫ್ ಬುಕ್ಸ್, ಅಂದರೆ ಅನೇಕ ಬುಕ್ಗಳು ಸೇರಿ ಆಗಿರುವಂಥದ್ದು. ಈ ಸತ್ಯವೇದ ಒಂದೇ ಟೈಮ್ನಲ್ಲಿ ಯಾರು ಬರೆಯಲಿಲ್ಲ. ಈ ಸತ್ಯವೇದ ಕಂಪ್ಲೀಟ್ಲಿ ಬರೆಯಲ್ಪಡಲಿಕ್ಕೆ ಟೈಮ್ ಪೀರಿಯಡ್ 1600 ವರ್ಷಗಳು ಹಿಡಿಯಿತು. ಬೇರೆ ಬೇರೆ ವ್ಯಕ್ತಿಗಳು ಬರೆದಿರಬಹುದು, ಆದರೆ ಅವರನ್ನು ಪ್ರೇರೇಪಿಸಿ ಆತನು ಪವಿತ್ರ ಆತ್ಮನು, ಒಬ್ಬನೇ ದೇವರ ಆತ್ಮನು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಬರಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ದೇವರನ್ನ ಹೃದಯದಲ್ಲಿ ಹಾಕಿದ ವಿಷಯ ದೇವರ ವಾಕ್ಯವೇ ಸತ್ಯ ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಧ್ಯಾನಿಸುವ. ತಂದೆ, ನಿಮಗೆ ಸ್ತೋತ್ರ. ಅದ್ಭುತ ಕಾರ್ಯ ಮಾಡುವ ದೇವರು, ಅತಿಶಯನು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವ ದೇವರು. ತಂದೆ, ನಾವು ನಿಮ್ಮ ಸನ್ನಿಧಿಗೆ ಬಂದೇವೆ, ನಿಮ್ಮ ಬಳಿಗೆ ಬಂದೇವೆ. ನಿಮ್ಮ ಜೀವಳ ವಾಕ್ಯ ಧ್ಯಾನಿಸ್ಲಿಕ್ಕೆ ಕೊಟ್ಟ ಈ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ನೀವು ನಮ್ಮೊಂದಿಗೆ ಮಾತನಾಡಿ, ಈ ಜೀವಳ ವಾಕ್ಯದ ಮೂಲಕ ಮಾತನಾಡಿಸುವ ಅಪ್ಪ ಸ್ವಾಮಿ, ನಿಮ್ಮ ಜನರನ್ನು ಸ್ಪರ್ಶಿಸಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅವರನ್ನು ಆಶೀರ್ವದಿಸಿ ಸ್ವಾಮಿ. ನಿಮಗೆ ಮಹಿಮೆ ಆಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇವೆ, ಆಮೆನ್. ಪ್ರಿಯರೇ, ಇಂದಿನ ಧ್ಯಾನಕ್ಕೋಸ್ಕರ ದೇವರನ್ನ ಹೃದಯದಲ್ಲಿ ಹಾಕಿದ ವಿಷಯ ಈಗಾಗಲೇ ನಾನು ಹೇಳಿದಾಗೆ ದೇವರ ವಾಕ್ಯವೇ ಸತ್ಯ ಎಂಬುದಾಗಿ. ಸೊ ಈ ವಾಕ್ಯ ಭಾಗದಲ್ಲಿ ನಾವು ಮುಖ್ಯವಾಗಿ ಧ್ಯಾನ ಮಾಡಲಿಕ್ಕಿರೋದು, ನಾವು ಓದ್ತಿರುವ ಈ ಸತ್ಯವೇದವೇ ದೇವರ ವಾಕ್ಯ, ಅಥವಾ ಇದರಲ್ಲಿ ಹೇಳಲ್ಪಟ್ಟಿರುವ ದೇವರೇ, ಸತ್ಯವೇದದಲ್ಲಿ ತಿಳಿಸಲ್ಪಟ್ಟಿರುವ ದೇವರೇ ಸತ್ಯ ದೇವರು ಎಂಬುದಾಗಿ ನಾವು ಹೇಗೆ ತಿಳಿಯುವುದು, ಹೇಗೆ ರುಜುವಾಗುವುದು ಎಂಬುದಾಗಿ ನಾವು ಈ ಸಂದೇಶದ ವಿಷಯ. ಸೊ ಬೈಬಲೇ ದೇವರ ವಾಕ್ಯ, ಬೈಬಲೇ ಸೃಷ್ಟಿಕರ್ತನಾದ ದೇವರ ಮಾತುಗಳು ಎಂಬುದು ನಾವು ಹೇಗೆ ತಿಳ್ಕೊಳ್ಳೋದು, ಹೇಗೆ ರುಜುವಾಗುವುದು ಎಂಬುದು ಈ ಸಂದೇಶದ ತಾತ್ಪರ್ಯ. ಸೊ ಈ ಸತ್ಯವೇದದಲ್ಲಿ ಬರೆದಿರುವ ಪ್ರತಿಯೊಂದು ಸಂಗತಿಗಳೇ ಸತ್ಯವಾದದ್ದು ಎಂಬುದಾಗಿ ನಾವು ವಾಕ್ಯ ಭಾಗದಲ್ಲಿ ನಾವು ಓದ್ತೇವೆ. ಸೊ ಕೀರ್ತನೆ 119ನೇ ಅಧ್ಯಾಯ 160ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ನಿನ್ನ ವಾಕ್ಯದ ಸಾರಾಂಶವು ಸತ್ಯವೇ, ನಿನ್ನ ನೀತಿ ವಿಧಿಗಳೆಲ್ಲ ಯುಗ ಯುಗಕ್ಕೂ ಇರುವವು ಎಂಬುದಾಗಿ. ಯೋಹಾನ ಬರೆದ ಸುವಾರ್ತೆ 17ನೇ ಅಧ್ಯಾಯಕ್ಕೆ 17ನೇ ವಚನವನ್ನು ನೋಡುವ. ನಿನ್ನ ವಾಕ್ಯವೇ ಸತ್ಯವು ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ನಾನು ನೋಡಿದೆ, ದೇವರ ವಾಕ್ಯವೇ ಸತ್ಯವಾದದ್ದು ಎಂಬುದಾಗಿ ನಾವು 2 ವಾಕ್ಯ ಭಾಗದಲ್ಲಿ ನೋಡಿದ್ದೇವೆ. ಸೊ ನಾವು ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 1ನೇ ವಚನವನ್ನು ನಾವು ನೋಡುವ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು ಎಂಬುದಾಗಿ ಎಲ್ಲಿ ಬರ್ತದೆ. ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿ ಇದ್ದನು ಎಂಬುದಾಗಿ. ಅಲ್ಲಿ ನಾವು 14ನೇ ವಚನ, ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯದ 14ನೇ ವಚನ: ಆ ವಾಕ್ಯವೆಂಬವನು ನರವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂಬುದಾಗಿ. ಸೊ ನಾವು ಮೊದಲನೇ ಭಾಗದಲ್ಲಿ ನಾವು ನೋಡಿದ್ದೇವೆ ದೇವರ ವಾಕ್ಯ ಸತ್ಯ ಎಂಬುದಾಗಿ. 2ನೇದಲ್ಲಿ ನಾವು ನೋಡಿದ್ದೇವೆ ದೇವರ ವಾಕ್ಯ ದೇವರು ಎಂಬುದಾಗಿ. ನಂತರ ನಾವು ನೋಡಿದ್ದೇವೆ ದೇವರ ವಾಕ್ಯ ನರವತಾರ ಎತ್ತಿನು. ಸೊ ದೇವರ ವಾಕ್ಯ ಸತ್ಯ, ನಂತರ ನಾವು ನೋಡಿದ್ದೇವೆ ದೇವರ ವಾಕ್ಯ ದೇವರು ಎಂಬುದಾಗಿ. ಸೊ ಆ 2 ಭಾಗದಲ್ಲಿ ನಾವು ನೋಡುವಾಗ ಸತ್ಯ ದೇವರು ನರಾವತಾರ ಎತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದ್ನೆಂಬುದಾಗಿ. ಸೊ ಇಲ್ಲಿ ನಾವು ನೋಡಿದ್ದೇವೆ ಮೊದಲಿಗೆ ದೇವರ ವಾಕ್ಯ ಸತ್ಯ, ನಂತರ ದೇವರ ವಾಕ್ಯ ದೇವರು. ಅಂದರೆ ಅಲ್ಲಿ 2 ಕಡೆಗಳಲ್ಲಿ ವಾಕ್ಯ, ದೇವರ ವಾಕ್ಯ ಸತ್ಯ, ದೇವರ ವಾಕ್ಯ ದೇವರು. ಸೊ ಸತ್ಯ ದೇವರು, ಅಲ್ಲಿ ನಾವು ಯೋಹಾನ 1:14 ಏನು ಹೇಳೋದು ಅಂದರೆ ವಾಕ್ಯ ಮಾತು ನರವತಾರ ಎತ್ತಿದ್ನು ಎಂಬುದಾಗಿ. ಅಂದರೆ ಸತ್ಯ ದೇವರು ನರವತಾರ ಎತ್ತಿದ್ರು ಎಂಬುದಾಗಿ ನಾವು ಈ ವಾಕ್ಯಗಳನ್ನು ಒಟ್ಟಿಗೆ ಸೇರಿಸಿ ಓದುವಾಗ ನಮಗೆ ತಿಳಿಯುತ್ತದೆ ಆತನ ಹೆಸರು ಯೇಸು ಎಂಬುದಾಗಿ. ಸೊ ನಾವು ಮುಂದೆ ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಲಿಕ್ಕೆ ಹೋಗುವ. ಈ ಸತ್ಯವೇದವೇ ಅಂದರೆ ನಾವು ಈ ಓದ್ತಿರುವ ಈ ಪುಸ್ತಕ ಬೈಬಲೇ ಸತ್ಯವಾದ ದೇವರ ಮಾತುಗಳು, ದೇವರ ವಾಕ್ಯಗಳು ಎಂಬುದಾಗಿ
ಹೇಗೆ ರುಜುವಾಗ್ತದೆ ಎಂಬುದು ಈ ಸಂದೇಶದ ಬಹಳ ಮುಖ್ಯ ಭಾಗ ಎಂಬುದಾಗಿ ನಾನು ಹೇಳಿದ್ದೇನೆ. ಏನು ಡಿಫರೆನ್ಸ್ ಇದೆ, ಏನು ಈ ಸತ್ಯವೇದ, ಈ ಬೈಬಲನ್ನು ನಾವು ಹೇಳ್ತೇವೆ, ಹೇಗೆ ಅದು ಬೇರೆ ಪುಸ್ತಕಗಳಿಂದ ಡಿಫರೆಂಟ್ ಆಗಿದೆ ಎಂಬುದಾಗಿ. ಯೆಶಾಯ 41ನೇ ಅಧ್ಯಾಯದ 23ನೇ ವಚನ ಓದುವ. ನೀವು ದೇವರುಗಳೆಂದು ನಮಗೆ ಅರಿವು ಹುಟ್ಟುವಂತೆ ಮುಂದಾಗುವ ತಕ್ಕಗಳನ್ನು ತಿಳಿಸಿರಿ ಎಂಬುದಾಗಿ. ಅಲ್ಲಿ 26ನೇ ವಚನವನ್ನು ಓದ್ತೇನೆ. ಅದೇ ಅಧ್ಯಾಯದಲ್ಲಿ, ಕಾರ್ಯವು ನಡೆಯುವುದಕ್ಕೆ ಮುಂಚೆ ಇವರಲ್ಲಿ ಯಾವನು ಅದನ್ನು ಅರಿವಿದ್ದಾನೆ? ಅರಿವಿದ್ದರೆ ಅವನು ನಿಜ ದೇವರೆಂದು ನಮಗೆ ಗೊತ್ತಾಗುವುದು. ಯಾವನು ಮುಂತಿಳಿಸಿದ್ದರೆ ಅವನನ್ನು ಸತ್ಯವಂತನು ಎನ್ನುವೆವು ಎಂಬುದಾಗಿ. ಅಲ್ಲಿ 42ನೇ ಅಧ್ಯಾಯ, ಯೆಶಾಯ 42ನೇ ಅಧ್ಯಾಯ 9ನೇ ವಚನವನ್ನು ಓದ್ತೇನೆ. ಹೀಗೋ ಮೊದಲನೇ ಸಂಗತಿಗಳು ನೆರವೇರಿವೆ, ಹೊಸ ಸಂಗತಿಗಳನ್ನು ಪ್ರಕಟಿಸ್ತೇನೆ, ಅವು ತಲೆದೂರುವುದಕ್ಕಿಂತ ಮುಂಚೆ ಅವುಗಳನ್ನು ನಿಮಗೆ ತಿಳಿಸುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಇಲ್ಲಿ ಈ 3 ವಾಕ್ಯ ಭಾಗವನ್ನು ನಾನು ಇಲ್ಲಿ ಓದಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಏನು ಹೇಳುವುದಂದರೆ, ನಾವು ಇಲ್ಲಿ ಸತ್ಯವೇದದಲ್ಲಿ ಅಂದರೆ ದೇವರ ವಾಕ್ಯದಲ್ಲಿ ಕಂಡುಬರುವ ದೇವರು ಏನು ಹೇಳ್ತಾರೆ ಅಂತ ಹೇಳಿದರೆ, ನಾನೇ ದೇವರು, ನಾನು ಯಾಕೆ ಅಂತ ಹೇಳಿದರೆ ನಾನು ಮುಂದಾಗುವ ಸಂಗತಿಗಳನ್ನು ತಿಳಿಸ್ತೇನೆ, ನಾನು ಮುಂದಾಗುವ ಸಂಗತಿಗಳನ್ನು ಅರಿಯುತ್ತೇನೆ, ಅದು ತಲೆದೂರುವುದಕ್ಕಿಂತ ಮೊದಲೇ ನಾನು ತಿಳಿಸ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಸೊ ಸತ್ಯವೇದದಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕಂಡುಬರುವುದೆಂದರೆ ಪ್ರವಾದನೆಗಳು, ಅಂದರೆ ಮುಂದಾಗುವ ಸಂಗತಿಗಳು ಅದು ಮೊದಲೇ ತಿಳಿಸಲ್ಪಟ್ಟಿರ್ತದೆ, ಅದು ಮೊದಲೇ ಬರೆಯಲ್ಪಟ್ಟಿರ್ತದೆ, ಆನಂತರ ಅದು ನೆರವೇರುತ್ತದೆ. ಸೊ ನಾವು ಆರಾಧಿಸುವ ದೇವರು ಆತನು ಸತ್ಯವಂತನು ಎಂಬುದಾಗಿ ಇದರಲ್ಲಿ ರುಜುವಾತಾಗ್ತದೆ. ಆತನ ಮಾತುಗಳು ಸತ್ಯ, ಆತನು ಸರ್ವಜ್ಞಾನಿ, ಎಲ್ಲವನ್ನು ಬಲ್ಲ ಆತನು, ಸಮಸ್ತವನ್ನು ಸೃಷ್ಟಿಸಿ ಅದನ್ನು ನಡೆಸ್ತಾ ಇರುವ ದೇವರು ಎಂಬುದಾಗಿ ಇದರಲ್ಲಿ ರುಜುವಾತಾಗ್ತದೆ. ಹೇಗೆ ಅಂತ ಹೇಳಿದರೆ, ಆತನು ತಾನು ಸೃಷ್ಟಿಕರ್ತನು, ಸಮಸ್ತವನ್ನು ತಿಳಿದಾತನು ಎಂಬುದಾಗಿ ಗೊತ್ತಾಗೋದು. ಹೇಗೆಂದರೆ ಆತನು ಮುಂದಾಗಲಿಕ್ಕಿರುವ, ಇನ್ನು ಮುಂದೆ ಆಗಲೇ ಭವಿಷ್ಯತ್ತಿನಲ್ಲಿ ಆಗಬೇಕಾಗಿರುವ ಸಂಗತಿಗಳನ್ನು ಮೊದಲೇ ತಿಳಿಸುವಂಥದ್ದು, ನಂತರ ಅದು ಹಾಗೆಯೇ ನೆರವೇರುವಂಥದ್ದು. ಹಲ್ಲೆಲೂಯಾ. ಇದು ಬಹಳ ದೊಡ್ಡ ಒಂದು ನಮಗೆ ಪಾರ್ಟ್ ಏನಂದರೆ, ನಮಗೆ ತಿಳಿಸುವಂಥ ಬೈಬಲ್ನಲ್ಲಿರುವ ವಿಶೇಷತೆ, ಸತ್ಯವೇದದಲ್ಲಿರುವ ವಿಶೇಷತೆ ಅಂದರೆ ಇಲ್ಲಿ ಪ್ರವಾದನೆಗಳಿದೆ. ಅಂದರೆ ಮುಂದಾಗುವ ಭವಿಷ್ಯತ್ತಿನಲ್ಲಿ ನೆರವೇರಲಿಕ್ಕಿರುವ ಸಂಗತಿಗಳು ಮೊದಲೇ ಬರೆಯಲ್ಪಟ್ಟಿವೆ, ಮೊದಲೇ ತಿಳಿಸಲ್ಪಟ್ಟಿವೆ, ನಂತರ ಆ ಕಾರ್ಯಗಳು ನಡೆದಿವೆ. ಸೊ ಇಲ್ಲಿ ತುಂಬ ವಿಷಯಗಳಿದೆ. ಬೈಬಲ್ನಲ್ಲಿ 2500 ಪ್ರವಾದನೆಗಳಿದೆ, ಮುಂದಾಗುವ ಸಂಗತಿಗಳು ಬರೆಯಲ್ಪಟ್ಟಿವೆ. ಅದರಲ್ಲಿ 2000 ಪ್ರವಾದನೆಗಳು ಈಗಾಗಲೇ ನೆರವೇರಿದೆ. 2000 ಪ್ರವಾದನೆಗಳು ಈಗಾಗಲೇ. ಈ ಸತ್ಯವೇದ ಎನ್ನುವಂಥದ್ದು ಯಾರು ಒಬ್ಬರೇ ಬರೆದ ಪುಸ್ತಕ ಅಲ್ಲ, ಇದು ಕಲೆಕ್ಷನ್ ಆಫ್ ಬುಕ್ಸ್, ಅಂದರೆ ಅನೇಕ ಬುಕ್ಗಳು ಸೇರಿ ಆಗಿರುವಂಥದ್ದು. ಇದನ್ನು ಬರೀಲಿಕ್ಕೋಸ್ಕರ ದೇವರು 40ಕ್ಕಿಂತಲೂ ಹೆಚ್ಚು ಬರಹಗಾರರನ್ನು, ಆಥರನ್ನು ಯೂಸ್ ಮಾಡಿದ್ರು. ಈ ಸತ್ಯವೇದ ಒಂದೇ ಟೈಮ್ನಲ್ಲಿ ಯಾರು ಬರೀಲಿಲ್ಲ. ಈ ಸತ್ಯವೇದ ಕಂಪ್ಲೀಟ್ಲಿ ಬರೆಯಲ್ಪಡಲಿಕ್ಕೆ ಟೈಮ್ ಪೀರಿಯಡ್ 1600 ವರ್ಷಗಳು ಹಿಡಿಯಿತು. 1600 ವರ್ಷದ ಅಂತರದಲ್ಲಿ ಸತ್ಯವೇದದ ಬೇರೆ ಬೇರೆ ಪುಸ್ತಕಗಳು ಬರೆಯಲ್ಪಟ್ಟವು. ಅದು 3 ಬೇರೆ ಬೇರೆ ಭಾಷೆಗಳಲ್ಲಿ ಬರೆಯಲ್ಪಟ್ಟವು, ಗ್ರೀಕ್ ಭಾಷೆ, ಇಬ್ರಿಯ ಭಾಷೆ ಮತ್ತು ಅರಾಮಿಕ್ ಭಾಷೆ. ಅಷ್ಟು ಮಾತ್ರ ಅಲ್ಲ, ಒಂದೇ ಸ್ಥಳದಲ್ಲಿ ಬರೆಯಲ್ಪಡಲಿಲ್ಲ. ಈ ಪುಸ್ತಕ 3 ಬೇರೆ ಬೇರೆ ಖಂಡಗಳಲ್ಲಿ, ಕಾಂಟಿನೆಂಟ್ನಲ್ಲಿ ಬರೆಯಲ್ಪಟ್ಟಿತು, ಆಫ್ರಿಕಾ, ಏಷ್ಯಾ ಮತ್ತು ಯುರೋಪ್. ಇದು ಬಹಳ ದೊಡ್ಡ ವಿಶೇಷತೆ. ಆದರೆ ಈ ಪುಸ್ತಕವನ್ನು ಓದುವಾಗ ಇದು ಒಬ್ಬರೇ ಬರೆದಾಗೆ, ಒಂದೇ ಸ್ಥಳದಲ್ಲಿ ಬರೆದಾಗೆ ಕಂಡು ಬರ್ತದೆ. ಯಾಕೆ ಅಂತ ಹೇಳಿದರೆ, ಬೇರೆ ಬೇರೆ ವ್ಯಕ್ತಿಗಳು ಬರೆದಿರಬಹುದು, ಆದರೆ ಅವರನ್ನು ಪ್ರೇರೇಪಿಸಿ ಆತನು ಪವಿತ್ರಾತ್ಮನು, ಒಬ್ಬನೇ ದೇವರ ಆತ್ಮನು, ಅವರಲ್ಲಿ ಕಾರ್ಯ ಮಾಡಿದ ಆತನು ಒಬ್ಬರೇ ದೇವರ ಆತ್ಮ. ಇದರಲ್ಲಿ ಬರೆಯಲ್ಪಟ್ಟು 40ಕ್ಕಿಂತಲೂ ಹೆಚ್ಚು ಬರಹಗಾರರು, ಆಥರ್ಗಳು, ದೇವರ ಸೇವಕರುಗಳು, ಪ್ರವಾದಿಗಳು, ಅವರು ಬೇರೆ ಬೇರೆ ಕಾಲಮಾನದಲ್ಲಿ ಜೀವಿಸಿದರು, ಅನೇಕ ವರ್ಷದ ಅಂತರಗಳಲ್ಲಿ ಜೀವಿಸಿದರು. ಆದರೂ ಕೂಡ ಅವರ ಒಳಗಿಂದ ಬರೆಯಲ್ಪಟ್ಟ ವಿಷಯಗಳು ಒಂದೇ ಆಗಿದೆ. ಇದು ಬಹಳ ದೊಡ್ಡ ಸಾಕ್ಷಿ, ಇದು ಬಹಳ ದೊಡ್ಡ ಮಹಿಮೆ ಸತ್ಯವೇದದ್ದು, ಬೈಬಲದ್ದು ವಿಶೇಷತೆ. ಅದು ಪ್ರೂವ್ ಮಾಡ್ತದೆ ಏನಂದರೆ, ಇದೇ ದೇವರ ವಾಕ್ಯ, ಇದೇ ದೇವರ ಸತ್ಯವಾದ ವಾಕ್ಯ, ಇದರಲ್ಲಿ ತೋರಿಸಲ್ಪಟ್ಟಿರುವ ದೇವರೇ ಸತ್ಯ ದೇವರು, ಸೃಷ್ಟಿಕರ್ತನು ಎಂಬುದಾಗಿ. ನಾವು ಒಂದು 4 ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇನೆ. ಹೇಗೆ ಮುಂದಾಗುವ ಸಂಗತಿಗಳು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಮತ್ತು ಅದು ಹಾಗೆಯೇ ನೆರವೇರಿದೆ ಎಂಬುದಕ್ಕೆ 4 ಉದಾಹರಣೆಗಳನ್ನು ನಾನು ತೆಗೆದುಕೊಂಡಿದ್ದೇನೆ. ನಾನು ಆಗಲೇ ಹೇಳಿದಾಗೆ 2500 ಪ್ರವಾದನೆಗಳಿದೆ. ಅದರಲ್ಲಿ 2000 ಪ್ರವಾದನೆಗಳು ಈಗಾಗಲೇ ಸರಿಯಾದ ಸಮಯದಲ್ಲಿ ದೇವರು ತಿಳಿಸಿದಂತೆ ನೆರವೇರಿದೆ. ಇಲ್ಲಿ ಇನ್ನೂ ಕೂಡ ಇಲ್ಲಿಂದ ಮುಂದಾಗುವ ವಿಷಯಗಳು, ಭವಿಷ್ಯತ್ತಿನ ವಿಷಯಗಳು, ಯೇಸು ಸ್ವಾಮಿ 2ನೇ ಬರೋಣ, ಅಂತ್ಯಕಾಲ, ಇದರ ಬಗ್ಗೆ ಬರೆಯಲ್ಪಟ್ಟಿದೆ.
ಸೊ 2500ರಲ್ಲಿ 2000 ಪ್ರವಾದನೆಗಳು ಸೂಚಿಸಿದಂತೆ ನೆರವೇರುವುದಾಗಿರುವುದಾದರೆ ಇನ್ನು ಉಳಿದಿರುವ 500 ಕೂಡ ನೆರವೇರುವಂಥದ್ದಾಗಿದೆ. ಹಲ್ಲೆಲೂಯ. ಸೊ ಮೊದಲನೇದಾಗಿ ಯೇಸು ಸ್ವಾಮಿಯ ಜನನದ ಬಗ್ಗೆ. ಯೇಸು ಸ್ವಾಮಿ ಅಂದರೆ ದೇವರ ವಾಕ್ಯವೆಂಬ ಆತನು ನರವತಾರದಲ್ಲಿ ಭೂಲೋಕದಲ್ಲಿ ಜನಿಸುವಂಥದ್ದು ಅದು ಮೊದಲೇ ತಿಳಿಸಲ್ಪಟ್ಟಿತ್ತು ಪ್ರವಾದಿಯ ಮೂಲಕ. ಯೆಶಾಯ 7ನೇ ಅಧ್ಯಾಯದ 14ನೇ ವಚನ, ಇದರಿಂದ ಕರ್ತನು ತಾನೇ ನಿಮಗೆ ಒಂದು ಗುರುತನ್ನು ಕೊಡುವನು. ಇಗೋ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಮಗನನ್ನು ಹಡೆದು ಅವನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವಳು ಎಂಬುದಾಗಿ. ಸೊ ಇಲ್ಲಿ ಮೊದಲೇ ಪ್ರವಾದಿಯ ಮೂಲಕ ಹೇಳಲ್ಪಟ್ಟಿದೆ. ಸೊ ಯೆಶಾಯ ಎಂಬ ಪ್ರವಾದಿ ಸುಮಾರು 700 ವರ್ಷ ಮೊದಲು, ಯೇಸು ಎಂಬ ಜನನದ 700 ವರ್ಷದ ಮೊದಲು ಜೀವಿಸಿದ ಪ್ರವಾದಿ ವ್ಯಕ್ತಿಯಾಗಿದ್ದಾನೆ ಯೆಶಾಯ ಎಂಬ ಆತನು. ಸೊ 700 ವರ್ಷ ಮೊದಲೇ ಯೇಸು ಸ್ವಾಮಿಯ ಜನನದ ಬಗ್ಗೆ ಬರೆಯಲ್ಪಟ್ಟಿದೆ. ಏನಂತೇಳಿ, ಒಬ್ಬ ಕನ್ನಿಕೆಯು ಗರ್ಭಧರಿಸಿ ಮಗನನ್ನು ಹಡೆಯುವಳೆಂಬುದಾಗಿ. ಹಲ್ಲೆಲೂಯಾ. ಸೊ ಆ ಪ್ರವಾದನೆ ಎಕ್ಸಾಕ್ಟ್ಲಿ ದೇವರು ತಿಳಿಸಿದಂತೆ ಅದು ನೆರವೇರಿತು. ಮರಿಯಳು ಒಬ್ಬಳು ಕನ್ಯೆಯಾಗಿದ್ದಳು, ಕನ್ಯೆಯಿಂದ ಯೇಸು ಸ್ವಾಮಿ ಜನಿಸಿ ಬಂದಳು. ಸೊ ಅವಳು ಪುರುಷನನ್ನು ಅರಿತವಳು ಅಲ್ಲ, ಅವಳು ಇನ್ನೂ ನಿಶ್ಚಿತಾರ್ಥವಾಗಿದ್ಲು, ಮದುವೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ಅವಳು ಪವಿತ್ರ ಆತ್ಮನ ಮೂಲಕ ಗರ್ಭಧರಿಸಿ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯದ 31ನೇ ವಚನ, ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು ಎಂಬುದಾಗಿ. ಸೊ ಇಲ್ಲಿ ಯೇಸು ಅಂದರೆ ನಮ್ಮ ಪಾಪಗಳಿಂದ ಬಿಡಿಸಿ ನಮ್ಮನ್ನು ಕಾಯುವಾತನು ಅಥವಾ ಇಮ್ಮಾನುವೇಲನು ಅಂತ ಹೇಳಿದಾಗ ದೇವರು ನಮ್ಮ ಮಧ್ಯದಲ್ಲಿ ವಾಸ ಮಾಡ್ತಾರೆ ಎಂಬುದು ಅದರ ಅರ್ಥ. ಸೊ ಇಲ್ಲಿ ವಾಕ್ಯ ಭಾಗದಲ್ಲಿ ನಾವು ನೋಡ್ತೇವೆ, ಆ ಕನ್ಯೆಯಾದ ಮರಿಯಳು ಗರ್ಭಧರಿಸಿ ಅವಳು ಯೇಸು ಸ್ವಾಮಿಯನ್ನು ಹಡಿತಾಳೆ. ಹಲ್ಲೆಲೂಯಾ. ಸೊ 700 ವರ್ಷ ಮೊದಲೇ ಈ ಪ್ರವಾದನೆ ಬರೆಯಲ್ಪಟ್ಟಿತು, ಅದು ಹಾಗೆಯೇ ನೆರವೇರಿದೆ. ಎರಡನೇದಾಗಿ ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲಿಯೇ ಜನಿಸ್ತಾರೆ ಎಂಬುದನ್ನು ಮೊದಲೇ ಪ್ರವಾದಿಯ ಮೂಲಕ ತಿಳಿಸಲ್ಪಟ್ಟಿದ್ದು. ಯಾವ ಊರಿನಲ್ಲಿ ಜನಿಸ್ತಾರೆ ಎಂಬುದನ್ನು ತಿಳಿಸಲ್ಪಟ್ಟಿದ್ದು, ಅದು ಹಾಗೆಯೇ ನೆರವೇರಿತು. ಮೀಕ 5ನೇ ಅಧ್ಯಾಯದ 2ನೇ ವಚನ, ಎಫ್ರಾತದ ಬೆತ್ಲೆಹೇಮೆ, ನೀನು ಯಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರೇಲನ್ನು ಆಳತಕ್ಕವನು ನಿಮ್ಮೊಳಗಿಂದ ನನಗಾಗಿ ಹೊರಡುವನು ಎಂಬುದಾಗಿ. ಸೊ ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಇಸ್ರೇಲನ್ನು ಆಳತಕ್ಕವನು, ಸಮಸ್ತದ ಮೇಲೆ ಅಧಿಕಾರವುಳ್ಳ ಆತನು, ರಾಜಾದಿರಾಜನು ಯೇಸು ಕ್ರಿಸ್ತನು ಬೆತ್ಲೆಹೇಮಿನಲ್ಲಿ ಜನಿಸ್ತಾರೆ ಎಂಬುದಾಗಿ ಮೀಕನು ಬರೆದ ಪ್ರವಾದನೆಯಲ್ಲಿ ಮೊದಲೇ ತಿಳಿಸಲ್ಪಟ್ಟಿದೆ. ಅದು ಹಾಗೆಯೇ ನೆರವೇರಿತು. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನ, ಅರಸನಾದ ಹೆರೋದನ ದಿನಗಳಲ್ಲಿಯೂ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡಣ ದೇಶದ ಜೋಯಿಸರು ಯೆರೂಸಲೇಮಿಗೆ ಬಂದು, ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರ ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು ಅಂದರೆಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಬೆತ್ಲೆಹೇಮಿನಲ್ಲಿ ಯೇಸು ಜನಿಸಿದ್ರು ಎಂಬುದಾಗಿ. ಸೊ ಯೇಸು ಸ್ವಾಮಿ ಯಾವ ಸ್ಥಳದಲ್ಲಿ ಜನಿಸ್ತಾರೆ ಎಂಬುದಾಗಿ ಮೊದಲೇ ಪ್ರವಾದನೆ ಆಗಿದೆ. ಹಾಗೆಯೇ ಯೇಸು ಸ್ವಾಮಿ ಅದೇ ಸ್ಥಳದಲ್ಲಿ ಬೆತ್ಲೆಹೇಮಿನಲ್ಲಿ ಜನಿಸಿ ಬಂದರು. ಇದೆಲ್ಲ ಉದಾಹರಣೆಗಳು ನಾವು ಯೂಸ್ ಮಾಡ್ತಾ ಇದ್ದೇವೆ, ಏಕೆಂದರೆ ಬೈಬಲ್ನಲ್ಲಿ ಸತ್ಯವೇದದಲ್ಲಿ ಮುಂದಾಗೋ ವಿಷಯಗಳು ಮೊದಲೇ ಹೇಳಲ್ಪಟ್ಟಿದೆ, ಎಕ್ಸಾಕ್ಟ್ಲಿ ಅದೇ ರೀತಿಯಲ್ಲಿ ನೆರವೇರಿದೆ. ಸೊ ಇದು ನಮಗೆ ರುಜು, ನಮಗೆ ಪ್ರೂವ್ ಏನಂದರೆ, ಇದರಲ್ಲಿ ತಿಳಿಸಲ್ಪಟ್ಟಿರುವ ದೇವರೇ ಸತ್ಯವಾದ ದೇವರು, ಆತನು ಸತ್ಯವಂತನು, ಆತನು ಸರ್ವಜ್ಞಾನಿ, ಯಾಕೆಂದರೆ ಆತನಿಗೆ ಮುಂದಾಗುವ ವಿಷಯಗಳು ಎಲ್ಲವೂ ತಿಳಿದಿದೆ. ಸೊ ಮೂರನೇದಾಗಿ, ಯೇಸು ಸ್ವಾಮಿಯನ್ನು ಕಳ್ಳರ ಮಧ್ಯದಲ್ಲಿ ದ್ರೋಹಿಗಳ ಮಧ್ಯೆಗೆ ಶಿಲುಬೆಗೆ ಹಾಕಿದರು. ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದಾಗ ಕಳ್ಳರ ಮಧ್ಯದಲ್ಲಿ, ದ್ರೋಹಿಗಳ ಮಧ್ಯದಲ್ಲಿ ಹಾಕಿದರು. ಅದು ಮೊದಲೇ ಪ್ರವಾದಿಸಲ್ಪಟ್ಟಿದೆ. ಯೆಶಾಯ 53ನೇ ಅಧ್ಯಾಯದ 12ನೇ ವಚನ, ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಪಾಲು ಕೊಡುವೆನು, ಇವನು ಬಲಿಷ್ಠರೊಡನೆ ಸೂರೆಯನ್ನು ಹಂಚಿಕೊಳ್ಳುವನು, ತನ್ನ ಪ್ರಾಣವನ್ನು ಧಾರೆ ಎರೆದು ಮರಣ ಹೊಂದಿ ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಬಹುಜನರ ದ್ರೋಹಿಗಳ ಪಾಪವನ್ನು ಹೊರುತ್ತಾ ಅವರಿಗೆ ವಿಜ್ಞಾಪನೆ ಮಾಡಿದನಲ್ಲ ಎಂಬುದಾಗಿ. ಆತನು ದ್ರೋಹಿಗಳೊಂದಿಗೆ ತನ್ನನ್ನು ಎಣಿಸಿಕೊಂಡು ಎಂಬುದಾಗಿ. ಸೊ ಇಲ್ಲಿ ನಾವು ಪಾಪಿಗಳು ದ್ರೋಹಿಗಳ ಮಧ್ಯದಲ್ಲಿ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿದ್ವಿ. ನಮ್ಮ ಪಾಪಗಳಿಗೋಸ್ಕರ, ಶಾಪಗಳಿಗೋಸ್ಕರ ಯೇಸು ಸ್ವಾಮಿ ನಮ್ಮ ದಂಡನೆಯನ್ನು ಆತನ ಮೇಲೆ ತೆಗೆದುಕೊಂಡು ಆ ಶಿಲುಬೆಯಲ್ಲಿ ತನ್ನ ಮೇಲೆ ತೆಗೆದುಕೊಂಡು ಆಗ ಆತನ ದ್ರೋಹಿಗಳೊಂದಿಗೆ ಎಣಿಸಲ್ಪಟ್ಟನು. ಸೊ ಲೂಕನು ಬರೆದ ಸುವಾರ್ತೆ 23ನೇ ಅಧ್ಯಾಯ, ಅದರಲ್ಲಿ 33 ಮತ್ತು 34ನೇ ವಚನ, ಅವರು ಕಪಾಲವೆಂಬ ಸ್ಥಳಕ್ಕೆ ಬಂದಾಗ ಅಲ್ಲಿ ಆತನನ್ನು, ಆ ದುಷ್ಕರ್ಮಿಗಳನ್ನು ಶಿಲುಬೆಗೆ ಹಾಕಿದರು. ಒಬ್ಬನನ್ನು ಆತನ ಬಲಗಡೆಯಲ್ಲಿ, ಒಬ್ಬನನ್ನು ಆತನ ಎಡಗಡೆಯಲ್ಲಿ ಹಾಕಿದರು ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳ್ತದೆ. ಸೊ ಆಗ ಯೇಸು, ಆ ತಂದೆ ಅವರಿಗೆ ಕ್ಷಮಿಸು,
ತಾವು ಏನು ಮಾಡುವರೆಂದು ಅವರು ಅರಿಯರು ಅಂದನು ಎಂಬುದಾಗಿ. ಸೊ ಇಲ್ಲಿ ನಾವು ನೋಡ್ತೇವೆ, ದುಷ್ಕರ್ಮಿಗಳನ್ನ ಒಬ್ಬನನ್ನು ಆತನ ಬಲಗಡೆಯಲ್ಲಿ ಆತನ ಎಡಗಡೆಯಲ್ಲಿ ಹಾಕಿದ್ರು ಎಂಬುದಾಗಿ. ನಾವು 4ನೇದಾಗಿ ನೋಡುವ ಯೇಸು ಸ್ವಾಮಿಯ ಪುನರುತ್ಥಾನ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಸತ್ತೊಳಗಿಂದ ಎದ್ದು ಬಂದ. ಯೇಸು ಸ್ವಾಮಿಯ ಪುನರುತ್ಥಾನ ಕೂಡ ಮೊದಲೇ ತಿಳಿಸಲ್ಪಟ್ಟಿದ್ದು, ಮೊದಲೇ ಪ್ರವಾದನಾತ್ಮಕವಾಗಿ ತಿಳಿಸಲ್ಪಟ್ಟಿದ್ದು. ಕೀರ್ತನೆಗಳು 16ನೇ ಅಧ್ಯಾಯದ 10ನೇ ವಚನ, ಯಾಕೆಂದರೆ ನಿನ್ನನ್ನ ಜೀವಾತ್ಮನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದಿಲ್ಲ ಎಂಬುದಾಗಿ. ಸೊ ಇಲ್ಲಿ ನಾವು ನೋಡ್ತೇವೆ, ನಿನ್ನ ಜೀವಾತ್ಮವನ್ನು ಪಾತಾಳದಲ್ಲಿ ಬಿಡುವುದಿಲ್ಲ, ನಿನ್ನ ಪ್ರಿಯನಿಗೆ ಅಧೋಲೋಕವನ್ನು ನೋಡಗೊಡಿಸುವುದು ಇಲ್ಲ ಎಂಬುದಾಗಿ. ಇದು ಯೇಸು ಸ್ವಾಮಿಯ ಪುನರುತ್ಥಾನದ ಬಗ್ಗೆ ಬರೆದ. ಆತನನ್ನು ತನ್ನ ಕೊಳೆಯುವ ಅವಸ್ಥೆಗೆ ಬಿಡುವುದಿಲ್ಲ ಎಂಬುದಾಗಿ ದೇವರು ತನ್ನ ಪ್ರವಾದಿಯ ಮೂಲಕ ಪ್ರವಾದಿಸಿದ್ದಾರೆ. ಆ ಮಾತು ಎಕ್ಸಾಕ್ಟ್ಲಿ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 5ನೇ ವಚನದಲ್ಲಿ ನೆರವೇರಿದೆ. ಆ ಸ್ತ್ರೀಯರು ಭಯ ಹಿಡಿದವರಾಗಿ ತಮ್ಮ ಮುಖಗಳ ನೆಲದ ಕಡೆಗೆ ಬಗ್ಗಿಸಿಕೊಂಡಿರುವಾಗ ಆ ಪುರುಷರು ಅವರಿಗೆ, ಸತ್ತವರೊಳಗೆ ಬದುಕಿರನ್ನು ಹುಡುಕುವುದೇನು, ಆತನು ಇಲ್ಲಿ ಇಲ್ಲ, ಎದ್ದಿದ್ದಾನೆ ಅಂದನೆಂಬುದಾಗಿ. ಹಲ್ಲೆಲೂಯಾ. ಸೊ ಯೇಸು ಸ್ವಾಮಿ ನಮ್ಮ ಪಾಪಗಳಿಗೆ ಶಿಲುಬೆ ಕಂಬಕ್ಕೆ ಏರಿ ಸತ್ತು ಉಣಲ್ಪಟ್ಟು 3ನೇ ದಿವಸದಲ್ಲಿ ಎದ್ದು ಬಂದರು. ಆತನು ದೇಹಧಾರಿಯಾಗಿಯೇ ಎದ್ದು ಬಂದನು. ಆತನ ದೇಹ ಕೊಳೆಯುವ ಅವಸ್ಥೆಗೆ ಇಡಲ್ಪಡಲಿಲ್ಲ. ಹೇಗೆ ಮೊದಲು ಪ್ರವಾದಿಸಲ್ಪಟ್ಟಿತೋ ಅದೇ ರೀತಿಯಲ್ಲಿ ಎಕ್ಸಾಕ್ಟ್ಲಿ ಹಾಗೆ ಯೇಸು ಸ್ವಾಮಿ ದೇಹಧಾರಿಯಾಗಿಯೇ ಎದ್ದು ಬಂದರು. ಸೊ ನಾವಿಲ್ಲಿ 4 ಉದಾಹರಣೆಗಳನ್ನು ನಾವು ನೋಡಿದ್ದೇವೆ. ಮುಂದಾಗುವ ಸಂಗತಿಗಳು ತಿಳಿಸಲ್ಪಟ್ಟು ಅದು ಹಾಗೇ ಎಕ್ಸಾಕ್ಟ್ಲಿ ನೆರವೇರಿತು. ಮೊದಲನೇದಾಗಿ ನೋಡ್ತೇವೆ, ಯೇಸು ಸ್ವಾಮಿಯ ಜನನ ಕನ್ಯೆಯ ಮೂಲಕ ನಡೀತದೆ ಎಂಬುದಾಗಿ ಬರೆಯಲ್ಪಟ್ಟಿತ್ತು. ಅದೇ ರೀತಿ ನೆರವೇರಿತು. ಕನ್ಯೆಯಾದ ಮರಿಯಳಲ್ಲಿ ಜನಿಸಿದ್ರು. ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲೇ ಜನಿಸ್ತಾರೆ ಎಂಬುದಾಗಿ ಕೂಡ ಮೀಕನ ಪ್ರವಾದನೆ ಪುಸ್ತಕದಲ್ಲಿ ಪ್ರವಾದಿಸಲ್ಪಟ್ಟಿತ್ತು. ಅದು ಹಾಗೆಯೇ ನೆರವೇರುತ್ತೆ. ಯೇಸು ಸ್ವಾಮಿ ಬೆತ್ಲೆಹೇಮಿನಲ್ಲೇ ಜನಿಸಿದ್ರು. 3ನೇದಾಗಿ ನೋಡ್ತೇವೆ, ಯೇಸು ಸ್ವಾಮಿ ನಮ್ಮ ಪಾಪಗಳಿಗೆ ದಂಡನೆ ಅನುಭವಿಸುವಾಗ, ಶಿಲುಬೆಗೆ ಜಡಿಯಲ್ಪಡುವಾಗ ಆತನ ದ್ರೋಹಿಗಳ ಮಧ್ಯದಲ್ಲಿ, ಆತನ ದುಷ್ಕರ್ಮಿಗಳ ಮಧ್ಯದಲ್ಲಿ ಹಾಕಲ್ಪಡ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿತ್ತು. ಹಾಗೆಯೇ ನೆರವೇರಿತು. 4ನೇದಾಗಿ ನೋಡ್ತೇವೆ, ಯೇಸು ಸ್ವಾಮಿ ಸತ್ತೊಳಗಿಂದ ಎದ್ದು ಬರ್ತಾರೆ ಎಂಬುದಾಗಿ ಕೀರ್ತನೆಗಳ ಪುಸ್ತಕದಲ್ಲಿ ನಾವು ಓದಿದ್ವಿ. ಈಗಾಗಲೇ ಪಾತಾಳದಲ್ಲಿ ಬಿಡುವುದಿಲ್ಲ, ಅಧೋಲೋಕದಲ್ಲಿ ಬಿಡುವುದಿಲ್ಲ ಎಂಬುದಾಗಿ ಆತನ ದೇಹವನ್ನು. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಸತ್ತೊಳಗಿಂದ ಎದ್ದು ಬಂದರು, ದೇಹಧಾರಿಯಾಗಿಯೇ ಎದ್ದು ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಸೊ ಸತ್ಯವೇದವೇ, ಬೈಬಲೇ ದೇವರ ವಾಕ್ಯ, ಸತ್ಯವಾದ ದೇವರ ವಾಕ್ಯ. ಅದರಲ್ಲಿ ಬರೆಯಲ್ಪಟ್ಟಿರುವುದಂಥದ್ದೇ ಸತ್ಯ. ಅದರಲ್ಲಿ ತಿಳಿಸಲ್ಪಟ್ಟಿರುವ ದೇವರೇ ಸತ್ಯ ದೇವರು ಎಂಬುದನ್ನು ನಾವು ಈ ಮೂಲಕ ತಿಳಿತೇವೆ. ಯಾಕೆಂದರೆ ಅಲ್ಲಿ ಪ್ರವಾದನೆಗಳಿದೆ. ಅಂದರೆ ಮುಂದಾಗುವ ಭವಿಷ್ಯತ್ತಿನಲ್ಲಿ ನೆರವೇರಬೇಕಾದ ಸಂಗತಿಗಳು ಬರೆಯಲ್ಪಟ್ಟಿದೆ, ಅದರಂತೆ ನಡೆದಿದೆ. ಹಲ್ಲೆಲೂಯಾ. ಸೊ ನಮ್ಮ ದೇವರು, ನಾವು ಆರಾಧಿಸುವ ಆತನು ಸರ್ವಜ್ಞಾನಿ, ಸಮಸ್ತವನ್ನು ತಿಳಿದಿರುವ ಆತನು, ಆದಿಯಲ್ಲಿ ಅಂತ್ಯವನ್ನು ಬಲ್ಲ ದೇವರಾಗಿದ್ದಾರೆ. ಅಲ್ಲೆಲ್ಲ ಈ ವಾಕ್ಯ ಬಾಧ ನಿಮಗೆ ಆಶೀರ್ವಾದದಾಯಕವಾಗಲಿ. ಪ್ರಾರ್ಥನೆ ಮಾಡುವ. ಪ್ರೀತಿಯ ಪರಲೋಕದ ತಂದೆ, ಯೇಸು ಕ್ರಿಸ್ತನ ನಾಮ ನಿಮ್ಮ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೇವೆ. ನೀವು ಒಳ್ಳೆಯವರು, ಒಳ್ಳೆಯದೇ ಮಾಡುವ ದೇವರು, ಪ್ರೀತಿ ದಯೆ ಕರುಣೆ ತುಂಬಿರುವ ಆತನು, ನಿಮ್ಮ ಜನನ ಅಪಾರವಾದ ಪ್ರೀತಿ ಮಾಡುವ ದೇವರು. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಬಿತ್ತಲ್ಪಟ್ಟಿರುವ ವಾಕ್ಯವು ಅವರ ಹೃದಯದಲ್ಲಿ ಆಳವಾಗಿ ಬೇರೂರಲಿ ಸದೇ. ಅವರನ್ನು ಆಶೀರ್ವದಿಸಿ, ಅವರ ಮೇಲೆ ಪವಿತ್ರ ಆತ್ಮನ ಅಭಿಷೇಕವನ್ನು ಸರಿಯ ಮಾಡಿರಿ ಸ್ವಾಮಿ. ವಾಕ್ಯವು ಸ್ವಾಮಿ ಮಹಿಮೆಯಾಗಿ ಫಲ ಕೊಡಲಿ ರಾಜ. ನಿಮಗೆ ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವ ಉಂಟಾಗಲಿ ತಂದೆ. ಥ್ಯಾಂಕ್ ಯು ಲಾರ್ಡ್. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇವೆ. ಆಮೆನ್. ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕ ಆಗಿರೋದಾದರೆ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಂದೇಶದಲ್ಲಿ ಕಮೆಂಟ್ ಮಾಡಿ, ಸಂದೇಶವನ್ನು ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಹಂಚಿಕೊಳ್ಳಿ. ಅವರನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.